ಇಂಡೋ ಪಾಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಭಾರತ ಪಾಕ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಕುರಿತ ಸಂಕ್ಷಿಪ್ತ ಸುದ್ದಿ ಬನ್ನಿ ನೋಡೋಣ. ಗುಜರಾತ್ನಲ್ಲಿರುವ ಭುಜ್ ಏರ್ಬೇಸ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಸೇನಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸಶಸ್ತ್ರ ಪಡೆಗಳ ಕಾರ್ಯಾಚರಣೆ ಸನ್ನದ್ಧತೆ ಬಗ್ಗೆ ಪರಿಶೀಲಿಸಿದ್ದಾರೆ. ರಕ್ಷಣಾ ಸಚಿವರಿಗೆ ಏರ್ ಚೀಫ್ ಮಾರ್ಷಲ್ ಸಾಥ್ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಇನ್ನು ಮುಗಿದಿಲ್ಲ, ಬಾಕಿ ಇದೆ ಅಂತ ಪಾಕ್ಗೆ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಬರೀ ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನು ಬಾಕಿ ಇದೆ. ಸಂಪೂರ್ಣ ಸಿನಿಮಾವನ್ನ ಇಡೀ ವಿಶ್ವಕ್ಕೆ ತೋರಿಸಲಿದ್ದೇವೆ. ಪಾಕಿಸ್ತಾನ ಟ್ರೇಲರ್ ನೋಡಿದೆ, ಪಿಕ್ಚರ್ ಇನ್ನು ಬಾಕಿ ಇದೆ ಅಂತ ಗುಡುಗಿದ್ದಾರೆ. ಪಾಕಿಸ್ತಾನ ಉಗ್ರರ ಪೋಷಣೆಗೆ ಹಣ ಸಂಗ್ರಹಿಸ್ತಾ ಇದೆ ಅಂತ ರಾಜನಾಥ್ ಸಿಂಗ್ ಕಿಡಿಕಾರಿದ್ದಾರೆ. ಪಾಕಿಸ್ತಾನಕ್ಕೆ ಐಎಂಎಫ್ ಹಣ ನೀಡುವುದಕ್ಕೆ ನಿರ್ಧರಿಸಿದೆ. ಪಾಕ್ಗೆ ಹಣ ನೀಡೋ ಮುನ್ನ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ರಾಜನಾಥ್ ಸಿಂಗ್ ಮನವಿ ಮಾಡಿಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮಿಲಿಟರಿ ತಂತ್ರಜ್ಞ ಪೆಂಟಗನ್ ಮಾಜಿ ಅಧಿಕಾರಿ ಮೈಕೆಲ್ ರೂಬಿನ್ ಟೀಕಿಸಿದ್ದಾರೆ. ಐಎಂಎಫ್ ಹಣವನ್ನ ಪಾಕ್ಗೆ ನೀಡದಂತೆ ತಡೆದಿದ್ದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉಗ್ರರ ಸಂಪರ್ಕದ ವಿಚಾರದಲ್ಲಿ ಇದೊಂದು ದೊಡ್ಡ ತಪ್ಪು ಅಂತ ಹೇಳಿದ್ದಾರೆ. ಬ್ರಹ್ಮೋಸ್ ರಣಾರ್ಭಟಕ್ಕೆ ತತ್ತರಿಸಿರುವಂತಹ ಪಾಕ್ ಸೇನಾ ಜನರಲ್ ಪ್ರಧಾನ ಕಚೇರಿಯನ್ನೇ ಸ್ಥಳಾಂತರಿಸುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಚಕ್ಲಾಲ್ ಅಲ್ಲಿ ಇರುವಂತಹ ಸೇನಾ ಜನರಲ್ ಪ್ರಧಾನ ಕಚೇರಿಯನ್ನ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡುವಂತ ಚಿಂತನೆಯಲ್ಲಿ ಇದೆ. ಸೇನಾ ಮುಖ್ಯಸ್ಥರ ನಿವಾಸವು ಬದಲಾಗುವಂತಹ ಸಾಧ್ಯತೆ ಇದೆ. ಭಾರತ ಪಾಕ್ನ 11 ಏರ್ಬೇಸ್ಗಳನ್ನ ಧ್ವಂಸಗೊಳಿಸಿತ್ತು. ಚೀನಾದ ಡಬಲ್ ಗೇಮ್ ಕೊನೆಗೂ ಬಯಲಾಗಿದೆ. ಪಾಕ್ ಬೆಂಬಲಿಸುವ ಚೀನಾಗೆ ಭಾರತ ಮರ್ಮಾಘಾತವನ್ನ ಕೊಟ್ಟಿದೆ. ಪಾಕ್ ಪರ ನಿಂತಿಲ್ಲ ಅಂತ ಚೀನಾ ಹೇಳಿತ್ತು. ಆದರೆ ಪಾಕ್ಗೆ ಚೀನಾ ಬೆಂಬಲಿಸಿದ್ದಕ್ಕೆ ಭಾರತದಲ್ಲಿ 10 ಪ್ರಮುಖ ಸಾಕ್ಷ್ಯಗಳು ಸಿಕ್ಕಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಇದೇ ಮೊದಲ ಬಾರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಕ್ತಕಿ ಜೊತೆ ದೂರವಾಣಿ ಮೂಲಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ 26 ಜನರ ಹತ್ಯೆಯನ್ನು ಖಂಡಿಸಿದ್ದಕ್ಕೆ ತಾಲಿಬಾನ್ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿರೋದು ಬ್ರಹ್ಮೋಸ್ ಅನ್ನೋದು ಗೊತ್ತಾಗಿದೆ. ಭಾರತದ ಆಯುಧ ಬ್ರಹ್ಮೋಸ್ ಪಾಕಿಸ್ತಾನದ ಮೇಡ್ ಇನ್ ಚೀನಾ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಛಿದ್ರ ಮಾಡಿದೆ. ಬ್ರಹ್ಮೋಸ್ ಮಿಸೈಲ್ ಪಾಕ್ನ ಹುಟ್ಟಡಗಿಸಿದೆ ಅಂತಾನೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಬ್ರಹ್ಮೋಸ್ ಮಿಸೈಲ್ ಹೊಡೆತಕ್ಕೆ ಪಾಕ್ ತತ್ತರಿಸಿದೆ. ಪಾಕಿಸ್ತಾನದ 11 ಏರ್ಬೇಸ್ಗಳು ಉಡೀಸಾಗಿವೆ. ಉಗ್ರರ ವಿರುದ್ಧದ ಆಪರೇಷನ್ ಅನ್ನ ಜಗತ್ತೇ ನೋಡಿದೆ. ನಮ್ಮ ಶಸ್ತ್ರಾಸ್ತ್ರಗಳ ಶಕ್ತಿ ವಿಶ್ವಕ್ಕೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ನಾದೇರ್ನಲ್ಲಿ ಉಗ್ರರು ಮನೆಯೊಳಗೆ ಅಡಗಿದ್ರು ಅಂತ ಸೇನಾಪಡೆ ಹಾಗೆ ಜಮ್ಮು ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉಗ್ರರು ಸೇನಾಪಡೆಯತ್ತ ಗುಂಡಿನ ದಾಳಿಯನ್ನ ನಡೆಸಿದ್ರು. ಊರಿನ ಜನರನ್ನ ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರಿಸಿದ್ವಿ. ಮನೆಯ ಒಳಗೆ ಅಡಗಿದ್ದಂತ ಉಗ್ರರನ್ನ ಸೆರೆಬಡಿಯಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಉಗ್ರರು ಎಲ್ಲೇ ಅಡಗಿದ್ರು ಹುಡುಕಿ ಹೊಡಿತೀವಿ ಅಂತ ಸೇನಾಪಡೆ ಮತ್ತೆ ಜಮ್ಮು ಕಾಶ್ಮೀರ ಪೊಲೀಸರು ಶಪಥ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ಕೃತ್ಯ ನಡೆಯೋದಕ್ಕೆ ಬಿಡೋದಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಸ್ವಚ್ಛ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸಿದ್ಬಿಟ್ರೆ ಏನೂ ಮಾಡಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದು ಇದೀಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇಷ್ಟು ಉಗ್ರರನ್ನ ಕೊಂದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಎಲ್ಲೂ ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ನಮಗೆ ಗೊತ್ತಿಲ್ಲ ಅಂತ ಕೊತ್ತೂರು ಹೇಳಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕಾಂಗ್ರೆಸ್ಸಿಗರ ವಕ್ರಬುದ್ಧಿ ಪ್ರದರ್ಶನವಾಗ್ತಾ ಇದೆ ಅಂತ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಒಳ್ಳೆ ರಾಜಕಾರಣ ಮಾಡೋದಕ್ಕೆ ನಿಮಗೇನ್ ರೋಗ ಅಂತ ಪ್ರಶ್ನಿಸಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ನ ಕೆಲ ಸ್ನೇಹಿತರು ಅಪಸ್ವರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಸಿಂಧೂರ್ ಬಗ್ಗೆ ಅಪಪ್ರಚಾರದ ಟಾಸ್ಕ್ ಕೊಟ್ಟಿರೋ ಹಾಗಿದೆ ಅಂತ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಲ್ಲದೆ ಸಿಂಧೂರ್ ಬಗ್ಗೆ ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಿರೋದ್ರ ಉದ್ದೇಶ ಏನು, ಅವರಲ್ಲೇ ದ್ವಂದ್ವ ಕಾಣಿಸ್ತಾ ಇದೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋನಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಬೆಂಬಲಿಸಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಮಧ್ಯಪ್ರದೇಶದ ಸಚಿವ ಕುನ್ವಾರ್ ವಿಜಯ್ ಶಾ ಅವರ ಸೋಫಿಯಾ ಕುರೇಶಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಯನ್ನ ಖಂಡಿಸಿ ಸಮಾಜವಾದಿ ಪಕ್ಷ ಕಚೇರಿ ಹೊರಗೆ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಕರ್ನಲ್ ಸೋಫಿಯಾ ಕುರೇಶಿ ಬಗ್ಗೆ ಹೇಳಿಕೆ ನೀಡಿರುವಂತಹ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ರಾಜೀನಾಮೆಗೆ ಒತ್ತಡ ಕೂಡ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ನಿಯೋಗ ರಾಜ್ಯಪಾಲ ವಂಗುಬಾಯಿ ಪಟೇಲ್ ಅವರನ್ನ ಭೇಟಿ ಮಾಡಿ ವಿಜಯ್ ಶಾ ಅವರನ್ನ ವಜಾ ಮಾಡಬೇಕು ಅಂತ ಮನವಿ ಸಲ್ಲಿಸಿದೆ. ಇದಾದ ಬಳಿಕ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಭಾರತ ಪಾಕ್ ನಡುವಿನ ಉದ್ವಿಗ್ನ ಸ್ಥಿತಿಯಿಂದಾಗಿ ಮುಂದೂಡಿದಂತ ಐಪಿಎಲ್ ನಾಳೆಯಿಂದ ಶುರುವಾಗಲಿದೆ. ನಾಳೆ ಬೆಂಗಳೂರಿನಲ್ಲಿ ಆರ್ಸಿಬಿ ಕೆಕೆಆರ್ ಪಂದ್ಯ ಇರುತ್ತೆ. ಆರ್ಸಿಬಿ ಮತ್ತೆ ಕೋಲ್ಕತ್ತಾ ನಡುವೆ ನಾಳೆ ಐಪಿಎಲ್ ಪಂದ್ಯ ನಡೆಯೋದಿದೆ. ಐಪಿಎಲ್ ಟೂರ್ನಿಯನ್ನ 1 ವಾರಗಳ ಕಾಲ ಮುಂದೂಡಿಕೆ ಮಾಡಲಾಗಿತ್ತು. ನಾಳಿನ ಐಪಿಎಲ್ ಪಂದ್ಯಕ್ಕೆ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ವೀಕ್ಷಕರಿಗೆ ಹಾಗೆ ಆಟಗಾರರಿಗೆ ತೊಂದರೆ ಆಗದಂತೆ ಬಿಗಿ ಭದ್ರತೆಯನ್ನು ಕೈಗೊಂಡಿರುವುದಾಗಿ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಹೇಳಿದ್ದಾರೆ.